ರಂಗೇರ್ತಾ ಇದೆ ಚನ್ನಪಟ್ಟಣ ಉಪಚುನಾವಣಾ ಅಖಾಡ. ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರ ಸಿಪಿ ಯೋಗೇಶ್ವರ್ ಅನ್ನುವಂತಹ ಕುತೂಹಲ. ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಫಿಕ್ಸಾ? ಬಿಜೆಪಿ ಹೈಕಮಾಂಡ್ ನಿಂದ ಸಿಪಿಐ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಉಪ ವಿಧಾನಸಭೆ ಕಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಬಟ್ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇತ್ತು. ಬಟ್ ಈಗ ಹೈಕಮಾಂಡ್ ನಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಸಿಪಿ ಯೋಗೇಶ್ವರ್ಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಭಾನುವಾರ ದೆಹಲಿಗೆ ಬರುವಂತೆ ಸಿಪಿವೈಗೆ ಹೈಕಮಾಂಡ್ ಬುಲಾ ಹೋಗಿದೆ ಅಂತೆ. ಮೈತ್ರಿ ನಾಯಕರಿಗೆ ಕಗ್ಗಂಟಾಗಿದ್ದ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಕೈತಪ್ಪುವ ಆತಂಕದಿಂದ ಬೇಸರಗೊಂಡಿದ್ರು ಸೈನಿಕ. ಇದೇ ಭಾನುವಾರ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಯೋಗೇಶ್ವರ್. ಇದೀಗ ಸಮಾವೇಶ ನಡೆಸದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತೆ. ಸಿಪಿಐಗೆ ಟಿಕೆಟ್ ಕೊಡುವ ಭರವಸೆಯನ್ನ ಬಿಜೆಪಿ ಹೈಕಮಾಂಡ್ ನೀಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಬಟ್ ಅದು ಫೈನಲಿ ಜೆಡಿಎಸ್ನ ಕ್ಷೇತ್ರ ಆಗಿರೋದ್ರಿಂದ ಅವರಿಗೆ ಬಿಟ್ಟು ಕೊಡುವ ಮಾತಾಗಿತ್ತಂತೆ. ಹಾಗಾಗಿ ಸಿಪಿ ಯೋಗೇಶ್ವರ್ ಅವರ ನಡೆ ಏನಾಗಿತ್ತು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಆಗಿತ್ತು. ಕಾರಣ ಟಿಕೆಟ್ ಮಿಸ್ ಆಗುವಂತಹ ಆತಂಕ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವ ಪ್ರಯತ್ನಗಳಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಮೋಸ್ಟ್ಲಿ ಇದೆಲ್ಲವನ್ನ ಮನಗಂಡು ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿ ಈಗ ಭರವಸೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ. ಮಹದೇವ್ ಸ್ವಾಮಿ, ಬಹಳ ಕುತೂಹಲ ಇತ್ತು ಸಿಪಿ ಯೋಗೇಶ್ವರ್ ಅವರ ನಡೆ ಬಗ್ಗೆ. ಇದ್ರ ಎನ್ಕ್ಯಾಶ್ ಕಾಂಗ್ರೆಸ್ ಮಾಡ್ಕೊಳ್ಳುತ್ತೆ ಅಥವಾ ಪಕ್ಷೇತರವಾಗಿ ಕಣಕ್ಕಿಳಿದ್ರು ಕೂಡ ಡ್ಯಾಮೇಜ್ ಆಗೋದು ದೋಸ್ತಿಗೆ ಅನ್ನೋ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಯ್ತಾ ಹೇಗೆ? ಖಂಡಿತವಾಗಿ ಶ್ರುತಿ, ಯಾಕಂದ್ರೆ ಸಿಪಿ ಯೋಗೇಶ್ವರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಯಾರೇ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೆಡಿಎಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಯಾರೇ ಗೆಲ್ಲಬೇಕಾದ್ರೂ ಸಿಪಿ ಯೋಗೇಶ್ವರ್ ಅವರ ಅನಿವಾರ್ಯತೆ ಖಂಡಿತವಾಗಿಯೂ ಇತ್ತು. ಯಾಕಂದ್ರೆ ಒಂದಷ್ಟು ವೈಯಕ್ತಿಕ ವರ್ಚಸ್ಸು, ಒಂದು ಅವರದೇ ಆದಂತಹ ಮತಗಳು ಇರುವಂತಹ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ ಟಿಕೆಟ್ ಅನ್ನು ನೀಡಿದ್ರೆ ಮೈತ್ರಿ ಪಕ್ಷ ಗೆಲ್ಲುತ್ತೆ ಅಂತ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇತ್ತು. ಆದ್ರೆ ಯೋಗೇಶ್ವರ್ಗೆ ಯಾವಾಗ ಟಿಕೆಟ್ ಕೈ ತಪ್ಪುತ್ತೆ ಅಂತ ಅನ್ನುವಂತಹ ವಿಚಾರಗಳು ಕೇಳಿ ಬಂತು, ಆವಾಗ ಅವರು ಅವರ ಬೆಂಬಲಿಗರ ಮುಖಾಂತರವಾಗಿ ಒಂದು ಸಮಾನಮಸ್ಕರ ವೇದಿಕೆ ಮುಖಾಂತರವಾಗಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ರು. ಇದೇ 11ನೇ ತಾರೀಕು ಕಾರ್ಯಕ್ರಮ ಕೂಡ ಫಿಕ್ಸ್ ಆಗಿತ್ತು. ಇದನ್ನ ಮನಗಂಡಂತಹ ದೆಹಲಿಯ ನಾಯಕರು ಈಗ ಅವರಿಗೆ ಬುಲಾವನ್ನು ನೀಡಿರುವಂತದ್ದು, ಅವರನ್ನ ಈಗ ದೆಹಲಿಗೆ ಬಂದು ನೇರವಾಗಿ ಮಾತನಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಬಹುತೇಕ ಅವರಿಗೆ ಮೈತ್ರಿ ಟಿಕೆಟ್ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗ 11ನೇ ತಾರೀಕು ಮಾಡಬೇಕಾಗಿದ್ದಂತಹ ಒಂದು ಸಮಾವೇಶ ಇದೆ, ಆ ಸಮಾವೇಶವನ್ನು ರದ್ದು ಮಾಡಿರುವಂತದ್ದನ್ನ ನೋಡಿದ್ರೆ ಎಲ್ಲೋ ಬಹುತೇಕ ಬಿಜೆಪಿಯ ವರಿಷ್ಠರು ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡುವಂತಹ ಭರವಸೆಯನ್ನ ನೀಡಿದ್ದಾರೆ ಅಂತ ಅನ್ನುವಂಥದ್ದು ಖಚಿತವಾಗ್ತಿರುವಂತದ್ದು. ಶ್ರುತಿ. ಓಕೆ ಮಹದೇವ್ ಸ್ವಾಮಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ. ಶ್ರಾವಣ ಮಾಸ ಮೊದಲ ಹಬ್ಬ ನಾಗರ ಪಂಚಮಿ. ಶ್ರಾವಣ ಶುಕ್ಲ ಪಂಚಮಿ ಎಂದು ಪಂಚಮಿ ಆಚರಣೆ. ಎಲ್ಲ ಹಬ್ಬಗಳಿಗೂ ನಾಗರ ಪಂಚಮಿ ಆದಿ ಅಂತ ಹೇಳ್ತಾರೆ. ನಾಗರ ಕಲ್ಲಿಗೆ ಹಾರೆಳೆದು ಹಬ್ಬ ಆಚರಣೆ ಮಾಡ್ತಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೆಯುತ್ತೆ. ಎಲ್ಲ ನಾಗ ದೇವಸ್ಥಾನಗಳಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಓಕೆ, ನಾಗರ ಪಂಚಮಿ ಹಬ್ಬ ಎಲ್ಲ ಕಡೆ ರಾಜ್ಯಾದ್ಯಂತ ಆಚರಿಸ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಜಾಸ್ತಿ ನಾಗನ ಪೂಜೆ, ನಾರ್ತಲ್ಲಿ ಕಡಿಮೆ ನಾಗನ ಪೂಜೆ. ಸೊ ಹಾಗಾಗಿ ಆದಿ ಮೂಲ ಮತ್ತೊಂದು. ಯಾಕಂದರೆ ಇವತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ತರವಾಡು ಅಂತಂದರೆ ತಮ್ಮ ಕುಟುಂಬದ ನಾಗ ಅಂತಿರುತ್ತೆ. ಅಂದರೆ ಆ ನಾಗನಿಗೆ ಪೂಜೆ ಸಲ್ಲಿಸಲೇಬೇಕು ಅಂತೇಳಿ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಇಸ್ ವೆರಿ ಪಾಪ್ಯುಲರ್. ಈ ಸರ್ಪದೋಷ ಬೇರೆ, ನಾಗದೋಷ ಬೇರೆ, ಹೀಗೆಲ್ಲ ಇರುತ್ತೆ. ಆಮೇಲೆ ನಾಗದೋಷ ಇದ್ದರೆ ಅಥವಾ ಸರ್ಪದೋಷ ಇದ್ದರೆ, ವಿಶೇಷವಾಗಿ ಸರ್ಪದೋಷ ಇದ್ದರೆ ಮಕ್ಕಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ. ಆಮೇಲೆ ಸಮ್ಟೈಮ್ಸ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸರ್ಪ ಅಂತಂದ್ರೆ ನಾಗ, ಅದು ನಮ್ಮ ಕಾರಣಕ್ಕಾಗಿ ಸತ್ತೋಗಿದ್ರೆ
ಒಂದು ನಂಬಿಕೆ ಆ ಭಾಗದಲ್ಲಿ ಈಗಲೂ ಕೂಡ ಇದೆ. ಈಗ ಒಂದು ವೇಳೆ ಒಂದು ನಾಗರ ಹಾವು, ಸಣ್ಣ ನಾಗರ ಹಾವು ಸತ್ತೋಗಿದ್ದದ್ದು ಕಂಡು ಬಂದರೆ ಅದನ್ನು ನೀವು ಹಾಗೆ ಬಿಡೋಂಗಿಲ್ಲ, ಅದಕ್ಕೆ ಉತ್ತರ ಕ್ರಿಯೆ ಮಾಡಲೇಬೇಕು. ಅದಕ್ಕೆ ಹೇಗೆ ಮನುಷ್ಯರಿಗೆ ಮಾಡ್ತಾರೋ ಅದೇ ಥರ ಸರ್ಪ ಮಾಡಬೇಕು. ಅದಾದ ನಂತರ 3 ದಿನಗಳ ಕಾಲ ಸರ್ಪ ಸಂಸ್ಕಾರ ಮಾಡಬೇಕು. ಭಾಳ ಅದ್ಭುತವಾಗಿ ಮಾಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರೆ. ಈತನ ಮೇಲೆ ನಂಬಿಕೆ ಇತ್ತು, ಪದಕ ಗೆದ್ದೇ ಗೆಲ್ತಾನೆ ಅನ್ನೋ ನಿರೀಕ್ಷೆ ಇತ್ತು. ಭಾರತೀರದ ನಂಬಿಕೆ ಸುಳ್ಳಾಗ್ಲಿಲ್ಲ. ಭಾರತೀರ ಚಿನ್ನದ ಹುಡುಗ ಬೆಳ್ಳಿ ಪದಕವನ್ನ ಬೇಟೆಯಾಡಿದ್ರು. ಹಾಗಾದ್ರೆ ಬಂಗಾರದ ಹುಡುಗನ ಪದಕದ ಶಿಕಾರಿ ಹೇಗಿತ್ತು ನಾವು ತೋರಿಸ್ತೀವಿ ನೋಡಿ. ಈತ ಭಾರತದ ರಿಯಲ್ ಚಾಂಪಿಯನ್. ಒಲಿಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಪದಕ ಗೆಲ್ಲೋದೇ ಕಬ್ಬಿಣದ ಕಡಲೆ ಅನ್ನುವಂತಿರೋ ಸ್ಥಿತಿಯಲ್ಲಿ ಭಾರತದ ಈ ಯುವ ಸಾಧಕ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾನೆ. ಬಂಗಾರದ ಪದಕ ಮಿಸ್ ಆಯಿತು, ಆದರೆ ಬೆಳ್ಳಿ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ರು. ಹೌದು, ಆಗಸ್ಟ್ 9, 2024 ಇದು ಕೋಟಿ ಕೋಟಿ ಭಾರತೀಯರಿಗೆ ಐತಿಹಾಸಿಕ ದಿನ, ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಯಾಕಂದ್ರೆ ನೀರಜ್ ಚೋಪ್ರಾ ದೂರದ ಪ್ಯಾರಿಸ್ನಲ್ಲಿ ಭಾರತದ ತಿರಂಗವನ್ನ ಬಾನೆತ್ತರಕ್ಕೆ ಹಾರಿಸಿದ್ದಾರೆ. ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಎಸ್, ಪುರುಷರ ಜಾವ್ಲಿನ್ ಎಸೆತದಲ್ಲಿ ಭಾರತದ ನೀರಜ್ ಚೋಪ್ರಾ ಬೆಳ್ಳಿ ಪದಕವನ್ನ ಬೇಟೆಯಾಡಿದ್ರು. ಫೈನಲ್ನಲ್ಲಿ ಚೋಪ್ರಾ 89.45 ಮೀಟರ್ ದೂರ ಜಾವ್ಲಿನ್ ಎಸೆಯುವ ಮೂಲಕ ಇತಿಹಾಸ ನಿರ್ಮಿಸಿದ್ರು. ಸೆಕೆಂಡ್ ಟೈಮ್ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡ್ತಿದ್ದ ನೀರಜ್. 2ನೇ ಬಾರಿ ಮೆಡಲ್ ಗೋಲ್ಡ್ ಮಿಸ್ ಆಯ್ತು, ಅದೇ ಸ್ವಲ್ಪ ನೋವು. ಬಟ್ ಆದ್ರೂ ಲಾಸ್ಟ್ ಒಲಿಂಪಿಕ್ಸ್ ಇಂದ ಚೆನ್ನಾಗಿ ಮಾಡಿದ. ಮತ್ತೆ ಈ ವರ್ಷದ ಸೀಸನ್ ಬೆಸ್ಟ್ ಥ್ರೋ ಬೇರೆ ಮಾಡಿದ, ಸೆಕೆಂಡ್ ಬೆಸ್ಟ್ ಥ್ರೋ ಇದು. ಭಾರತಕ್ಕೆ ಬಂತು ಬೆಳ್ಳಿ ಪದಕ. ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಶತಕೋಟಿ ಭಾರತೀಯರು ಇವರ ಮೇಲೆ ಪದಕದ ನಿರೀಕ್ಷೆ ಇಟ್ಟಿದ್ದರು. ಈಗ ಶತಕೋಟಿ ಭಾರತೀಯರ ಕನಸು ನೀರಜ್ ಚೋಪ್ರಾ ಮತ್ತೊಮ್ಮೆ ನನಸು ಮಾಡಿದ್ದಾರೆ. ಚಿನ್ನದ ಪದಕ ಮಿಸ್ ಆಗಿರಬಹುದು, ಆದರೆ ಶತಕೋಟಿ ಭಾರತೀಯರ ಹೃದಯ ಗೆದ್ದಿದ್ದಾರೆ. ಫಸ್ಟ್ ಥ್ರೋ ಅವ್ನ ಮೆಜರಿಂಗ್ ಆಗ್ಬಿಟ್ಟಿದ್ರೆ, ಸೊ ಅವಾಗ ಅವನು ಪ್ರೆಷರಿಗೆ ಬರ್ತಿದ್ದ. ಸೊ ಇವನ್ ಮೇಲೆ ಬಂದು